ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ಜಂಟಿ ಯುದ್ಧದ ಪರಿಣಾಮ ಭಾರತದ ಮೇಲೆ ಸಾಕಷ್ಟು ಬೀರ್ತಾ ಇದೆ. ಒಂದೆಡೆ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗ್ತಾ ಇದ್ರೆ ಮತ್ತೊಂದೆಡೆ ಆಟೋ ಎಲ್ಪಿಜಿ ಗ್ಯಾಸ್ ಕೊರತೆ ಆಗ್ತಾ ಇದೆ. ಗ್ಯಾಸ್ ಇರುವ ಬಂಕ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತು ಗ್ಯಾಸ್ ತುಂಬಿಸಿಕೊಳ್ಳುತ್ತಿವೆ. ಈಗೆಲ್ಲ ಸಮಸ್ಯೆ ನೋಡಿ ಸ್ವತಃ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ಆಟೋ ಚಾಲಕರ ಸಂಘದ ಸದಸ್ಯರು, ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಆಯುಕ್ತರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ್ರು. ಈ ಕುರಿತ ಒಂದು ವರದಿ ಇಲ್ಲಿದೆ. ನಮ್ಮ ಯಾತ್ರಿ ಕರ್ನಾಟಕದ ನಂಬರ್ 1 ಮೊಬಿಲಿಟಿ ಆಪ್ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗಲೇ ಡೌನ್ಲೋಡ್ ಮಾಡಿ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಗೆ ಆಟೋ ಚಾಲಕರ ಸಂಘದ ಸದಸ್ಯರು ಹಾಗೂ ಎಲ್ಪಿಜಿ ಬಂಕ್ ಮಾಲೀಕರು ಮತ್ತು ಎಲ್ಪಿಜಿ ಡೀಲರ್ಗಳನ್ನು ಕರೆಯಿಸಿ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಆಯುಕ್ತರೊಡಗೂಡಿ ಕೇಂದ್ರ ಸಚಿವ ಜೋಶಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ್ರು. ಹುಬ್ಬಳ್ಳಿ ಧಾರವಾಡದಲ್ಲಿರುವ ಎಲ್ಲ ಆಟೋ ಎಲ್ಪಿಜಿ ಬಂಕ್ಗಳ ಎದುರು ಕಡ್ಡಾಯವಾಗಿ ದರ ಹಾಗೂ ತಮ್ಮಲ್ಲಿರುವ ಸ್ಟೋರೇಜ್ ಕುರಿತು ಮಾಹಿತಿಯನ್ನ ಕಡ್ಡಾಯವಾಗಿ ಹಾಕಬೇಕು. ವಿನಾಕಾರಣ ಆಟೋ ಚಾಲಕರಿಂದ ಹಣ ಪಿಕ್ಕುವ ಕೆಲಸವಾಗಬಾರದು ಅಂತ ಜೋಶಿ ಖಡಕ್ ಸೂಚನೆ ನೀಡಿದ್ರು. ಯುದ್ಧದ ಪರಿಣಾಮ ಒಂದೊಂದು ಕಡೆ ಒಂದೊಂದು ರೀತಿಯ ದರ ನಿಗದಿ ಮಾಡಲಾಗಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ 20 ಆಟೋ ಎಲ್ಪಿಜಿ ಬಂಕ್ಗಳಿದ್ದು ಒಂದೊಂದು ಕಡೆ ಒಂದೊಂದು ದರ ನಿಗದಿ ಮಾಡಲಾಗಿದೆ. ಸದ್ಯ ಜೋಶಿ ಅವರು ಎಲ್ಪಿಜಿ ಡೀಲರ್ಗಳ ಜೊತೆಗೆ ಸಭೆಯನ್ನ ನಡೆಸಿ ಅವರಿಗೂ ಖಡಕ್ ಸೂಚನೆ ನೀಡಿದ್ದಾರೆ. ಇನ್ಮುಂದೆ ಯಾವ ರೀತಿ ದರ ನಿಗದಿ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಎನ್ನುತ್ತಿದ್ದಾರೆ ಆಟೋ ಚಾಲಕರ ಸಂಘದ ಸದಸ್ಯರು. ಇವತ್ತು ನಾವು ಧನ್ಯವಾದ ಹೇಳ್ತೇವೆ. ಯಾಕಂದ್ರೆ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಆಟೋ ಚಾಲಕರ ಮತ್ತು ಎಲ್ಪಿಜಿ ಸಮಸ್ಯೆ ಒಂದು ತಿಂಗಳು 15 ದಿನದ ನಾವು ಭಾಳ ತೊಂದರೆಯಲ್ಲಿ ಆಟೋ ಚಾಲಕರು ಬದುಕ್ತಾ ಇದ್ದೀವಿ. ಯಾಕಂದ್ರೆ 200-300 ಆಟೋಗಳ ಕಿಲೋಮೀಟರ್ ಲೈನ್ ಹಚ್ಚಿ ನಾವು ಎಲ್ಪಿಜಿ ಸಿಗಾಕತ್ತಿದ್ದಿಲ್ಲ. 130-135 ಅಂತ ಆಟೋ ಎಲ್ಪಿಜಿ ಮಾಲೀಕರು ಇವತ್ತು ಹಗಲು ದರೋಡೆ ಮಾಡುವಂಥ ನಿಟ್ಟಿನಲ್ಲಿ ಹೋದಾಗ ನಾವು ಬಿಲ್ ಕೇಳಿದಾಗ ಬಿಲ್ ಕೊಡೋಂಗಿಲ್ಲ, ಅಶುದ್ಧವಾಗಿ ಮಾತಾಡೋದನ್ನು ಕಂಡು ಬಂದಾಗ ನಾವು ಕೂಡಲೇ ಸಂಸದರು ಹೋಗಿ ವಿಷಯ ಮುಟ್ಟಿಸಿದಾಗ ಕೂಡಲೇ ಸಂಸದರು ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ DC ಅವರು ಒಂದು ಆದೇಶ ಮಾಡಿದ್ದಾರೆ. ಒಂದು ನೂಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿ ಅದರಲ್ಲಿ ಆಟೋ ಚಾಲಕರನ್ನು ನೇಮಕ ಮಾಡಿ ಎಲ್ಲ ಪಂಪ್ ಮಾಲೀಕರುಗಳಿಗೆ ಅಲ್ಲಿ ಹೋಗಿ ಖುದ್ದಾಗಿ ಭೇಟಿ ನೀಡಿ ಅಲ್ಲಿ ಏನು ಸಮಸ್ಯೆ ಇದೆ, ಅಲ್ಲಿನ ತೊಂದರೆಗಳಿದ್ದಾವೆ ಎಲ್ಲ ಡೈಲಿ ರಿಪೋರ್ಟ್ ಕೊಡಬೇಕಂತ ಏನು ಬೆಳಗಾವಿ DC ಅವರು ಆದೇಶ ಮಾಡಿದಾಗ ಆ ಪತ್ರವನ್ನು ನಾವು ಸಂಸದರಿಗೆ ತೋರಿಸಿದಾಗ ಸಂಸದರು ಕೂಡಲೇ ಜಿಲ್ಲಾಧಿಕಾರಿಗಳು ಜೊತೆ ಫೋನ್ ಮುಖಾಂತರ ಇವತ್ತೊಂದು ಅವರು ದಿಲ್ಲಿಯಲ್ಲಿದ್ದರೂ ಒಂದು ವಿಡಿಯೋ ಕಾಲ್ ಮಾತಾಡಿ ಪಂಪ್ ಮಾಲೀಕರು ಮತ್ತು ಆಟೋ ಚಾಲಕರ ನೇರ ಭೇಟಿ ಚರ್ಚೆ ಮಾಡಿ ಇವತ್ತು ಒಂದು ಒಳ್ಳೆಯ ಜಿಲ್ಲಾಧಿಕಾರಿಗಳು ಒಂದು ಕೆಲಸ ಮಾಡಿದ್ದಾರೆ. ಇವತ್ತಿಂದ ನೋಡೋಣ ಏನಾಗುತ್ತೆ ಅಂದ್ರೆ ಅಧಿಕಾರಿಗಳು ನೇಮಕ ಮಾಡಿದ್ದಾರೆ, ಅವ್ರು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೋ ಅಂತ ಅದರಲ್ಲಿ ಆಟೋ ಚಾಲಕರು ನಮ್ಮನ್ನು ನೇಮಕ ಮಾಡಿದ್ದಾರೆ. ಇನ್ನು ಎಲ್ಲೆಲ್ಲಿ ಆಟೋಗಳು ಕ್ಯೂ ನಿಲ್ಲುತ್ತವೆಯೋ, ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆಯೋ ಅಲ್ಲೆಲ್ಲ ಪೊಲೀಸರು ಹೋಗಿ ಆ ಸಮಸ್ಯೆಯನ್ನ ಬಗೆಹರಿಸುವ ಕೆಲಸ ಮಾಡಬೇಕು ಅಂತ ಕೇಂದ್ರ ಸಚಿವರು ಸೂಚನೆ ನೀಡಿದ್ದು ಆ ಪ್ರಕಾರ ಕಾರ್ಯನಿರ್ವಹಿಸಲಾಗುತ್ತೆ. ಅಲ್ಲದೆ ಎಲ್ಲ ಎಲ್ಪಿಜಿ ಬಂಕ್ಗಳ ಮುಂದೆ ದರ ಮತ್ತು ಸ್ಟೋರೇಜ್ ಮಾಹಿತಿ ಇಡುವಂತೆಯೂ ಕ್ರಮ ವಹಿಸಲಾಗುವುದು ಅಂತ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಈಗಷ್ಟೇ ಒಂದು ವಿಸಿ ಆಯಿತು ಮಾನ್ಯ ಕೇಂದ್ರ ಸಚಿವರು ಮತ್ತು DC ಅವರ ಉಪಸ್ಥಿತಿಯಲ್ಲಿ. ಅಲ್ಟಿಮೇಟ್ಲಿ ನಮಗೆ 2 ವಿಷಯ ಅಂದ್ರೆ ಒಂದು ದರ ಮತ್ತು ಸ್ಟಾಕ್ಸ್, ಪ್ರೈಸ್ ಎಷ್ಟಿದೆ ಮತ್ತು ಸ್ಟಾಕ್ ಎಷ್ಟಿದೆ ಅನ್ನುವಂಥದ್ದನ್ನ ಎಲ್ಲ LPG ಬಂಕ್ಗಳಲ್ಲಿ ಡಿಸ್ಪ್ಲೇ ಮಾಡಿದ್ರೆ ಯಾವುದೇ ಗೊಂದಲಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂಥದ್ದು ಕುರಿತಾಗಿ ಸೂಚನೆಯನ್ನು ನೀಡಿದ್ದಾರೆ. ಆ ಪ್ರಕಾರ ಈಗಾಗಲೇ ನಾವು ಬಹಳಷ್ಟು ಸಿಬ್ಬಂದಿಗಳನ್ನ ಅಗತ್ಯ ಸಂದರ್ಭದಲ್ಲಿ ಅಗತ್ಯ ಸ್ಥಳಗಳಲ್ಲಿ ನಿಯೋಜನೆ ಮಾಡಿದ್ವಿ. ಮುಂದುವರೆದು ಕೂಡ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲದಂತೆ ಅಗತ್ಯ ಬಿದ್ದರೆ ಸಿಬ್ಬಂದಿ ನಿಯೋಜನೆ ಮಾಡಿ ಯಾರಿಗೂ ತೊಂದರೆ ಆಗದಂತೆ ಶಾಂತಿ ಕಾಪಾಡುವಂಥದ್ದು ಮತ್ತು ಅದರ ಅವೈಲಬಿಲಿಟಿಯನ್ನ ಕರೆಕ್ಟ್ ಆಗಿ ಸಪ್ಲೈ ಚೈನ್ ಏನಿದೆ ಅದನ್ನ ರೆಗ್ಯುಲೇಟ್ ಮಾಡುವಂತ ಕೆಲಸ ಜಿಲ್ಲಾಡಳಿತ ಮಾಡಿದಂತ ಸಂದರ್ಭದಲ್ಲಿ ನಾವು ಅಗತ್ಯ ಬಂದು ಮಾಡೋದು ಇಲ್ಲ. ಈಗ DC ಅವರು ಹೇಳಿದಂತ ಸಂದರ್ಭದಲ್ಲಿ ಕೆಲವು ಕಡೆ ಬೆಲೆ ವ್ಯತ್ಯಾಸ ಇದೆ ಅನ್ನುವಂತ ಒಂದು ವದಂತಿ, ಅದೇ ರೀತಿ ಸ್ಟಾಕ್ ಖಾಲಿಯಾಗಿದೆ ಅನ್ನುವಂತ ವದಂತಿ, ಇದರ ಹಿನ್ನೆಲೆಯಲ್ಲಿ ಕೆಲವು ಸ್ಥಳಗಳಲ್ಲಿ ಗೊಂದಲ ಉಂಟಾಗಿತ್ತು. ಆದ್ರೆ ಈಗ ಪ್ರತಿಯೊಂದು LPG ಬಂಕ್ಗಳಲ್ಲಿ ಏನ್ ಪ್ರೈಸ್ ಅಲ್ಲಿ ಇದೆ ಮತ್ತೆ ಎಷ್ಟು ಸ್ಟಾಕ್ ಇದೆ ಅಂದಂತ ಸಂದರ್ಭದಲ್ಲಿ ಯಾವುದೇ ಒಂದು ಗೊಂದಲಕ್ಕೆ ಅವಕಾಶ ಇಲ್ದಂಗೆ ಅಲ್ಲಿ ಆಟೋ ಚಾಲಕರು ಇಂಧನವನ್ನ ತುಂಬಿಸ್ಕೋಬಹುದು. ಕೆಲವು ಸರಿ ಏನಾಗುತ್ತೆ, ಲಿಮಿಟೆಡ್ ಕ್ವಾಂಟಿಟಿ ಇದೆ ಅಂತ ಅಂದಾಗ ಗೊಂದಲ ಕ್ರಿಯೇಟ್ ಆಗುತ್ತೆ. ಹಂಗಾಗಿ ಎಷ್ಟಿದೆ ಅಂತ ಡಿಸ್ಪ್ಲೇ ಆದಂತ ಸಂದರ್ಭದಲ್ಲಿ ಗೊಂದಲ ಇರಲ್ಲ. ಸೊ ಅದರ ಪ್ರಕಾರ ನಾವು ಕೂಡ ಅಗತ್ಯ ಕ್ರಮ ಕೈಗೊಳ್ತೀವಿ. ಒಟ್ಟಾರೆ ಅವಳಿ ನಗರದಲ್ಲಾಗ್ತಾ ಇರೋ ಆಟೋ ಎಲ್ಪಿಜಿ ಸಮಸ್ಯೆಯತ್ತ ಗಮನ ಹರಿಸಿದ ಕೇಂದ್ರ ಸಚಿವ ಜೋಶಿ ಅವರು ಇದಕ್ಕೊಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಇನ್ಮುಂದೆ ಯಾವ ರೀತಿ ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.